ಹಾಯ್, ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ, ಸುಸ್ವಾಗತ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾನು ನಿಮ್ಮ ಸಂತೋಷ್ ಮಂಗಲ್, ಮ್ಯಾಥ್ಸ್ ಫ್ಯಾಕಲ್ಟಿ. ಹಾಗಾದ್ರೆ ನಿನ್ನೆ ದಿನ ಪರ್ಸೆಂಟೇಜ್ ಪಾರ್ಟ್ 1 ನೋಡಿದ್ರಿ, ಹೌದಾ? ಇವತ್ತು ಪರ್ಸೆಂಟೇಜ್ ಪಾರ್ಟ್ 2 ನಾವು ನೋಡೋಣ. ಓಕೆ, ಪರ್ಸೆಂಟೇಜ್ ಪಾರ್ಟ್ 2 ಅಲ್ಲಿ ಇಲ್ಲಿ ನೋಡ್ರಿ ಯಾವ ಟೈಪ್ ಪ್ರಶ್ನೆ ಬರ್ತಾವ ಅಂತಂದ್ರೆ, y% ಆಫ್ ಎಕ್ಸ್ ಅಥವಾ x% ಆಫ್ y, ಎರಡು ಮೀನಿಂಗ್ ಒಂದೇ ಕೊಡ್ತವೆ. x% ಆಫ್ y ಅಂದ್ರೂ ಒಂದೇ, y% ಆಫ್ x ಅಂದ್ರೂ ಒಂದೇ, ಹೌದಾ? ಇದು ನೋಡ್ರಿ, x% ಆಫ್ y ಅಂದ ತಕ್ಷಣ x% ಅಂದ್ರೆ ಏನು? x ಡಿವೈಡ್ ಬೈ 100, x ಡಿವೈಡ್ ಬೈ 100. ನೆಕ್ಸ್ಟ್ ಇಂಟು ಮಾಡ್ತಾರೆ, ಆಫ್ ಅಂದ್ರೆ ಏನು? ಇಂಟು ನೆಕ್ಸ್ಟ್ ಏನು ಇಂಟು ಮಾಡ್ತಾರೆ ಸರ್? y ಅಂದ್ರೆ ನಾವು ಇಂಟು ಮಾಡ್ತೀವಿ ಅಂತ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಓಕೆನಾ? ಕ್ಲಿಯರ್? ಹಾಗಾದ್ರೆ y% ಆಫ್ ಎಕ್ಸ್ ಅಂದ್ರೂ ಒಂದೇ, x% ಆಫ್ y ಅಂದ್ರೂ ಒಂದೇ. ಬನ್ನಿ, ಹಾಗಾದ್ರೆ ಫಸ್ಟ್ ಕ್ವಶನ್ ಏನಿದೆಯಲ್ಲ, ಫಸ್ಟ್ ಕ್ವಶನ್ NTPC 2021ರಲ್ಲಿ ಕೇಳಿದಂತ ಪ್ರಶ್ನೆ. ಮಸ್ತ್ ಕ್ವಶನ್ ಇದೆ, ಹೌದಾ ಸರ್? ಇದು NTPC ಕೇಳಿದರೆ ಸ್ಟೇಟ್ ಗೌರ್ಮೆಂಟ್ ಕೇಳ್ತಾರ ಇಲ್ವಾ? ನೋಡ್ರಿ, ಸಿಲೆಬಸ್ ಎಲ್ರಿಗೂ ಪರ್ಸೆಂಟೇಜ್ ಒಂದೇ ಇರುತ್ತೆ. ಪರ್ಸೆಂಟೇಜ್ ಬರ್ತಕ್ಕಂಥ ಕ್ವಶನ್ಸ್ ಎಲ್ಲವೂ ಸೇಮ್ ಇರ್ತವೆ. ಕೇಂದ್ರ ಸರ್ಕಾರದ ಪರೀಕ್ಷೆಗಾಗಲಿ, ರಾಜ್ಯ ಸರ್ಕಾರದ ಪರೀಕ್ಷೆ ಆಗಲಿ, ಎಲ್ಲವೂ ಸೇಮ್ ಇರ್ತವೆ. ಓಕೆ, ಎಕ್ಸ್ ನ 35% 140 ಆಗಿದ್ದರೆ ಎಕ್ಸ್ ನ ಮೌಲ್ಯವನ್ನು ಕಂಡು ಹಿಡಿಯಿರಿ ಅಂತ ಹೇಳಿದರೆ, ಇಫ್ 35% ಆಫ್ ಎಕ್ಸ್ ಈಸ್ 140. ಇಂಗ್ಲಿಷ್ ಅಲ್ಲಿ ಹೇಗಿರುತ್ತಲ್ಲ ಹಾಗೆ ಹೋಗ್ಬೇಕು ನಾವು. ಹೇಗೆ? ಇಫ್ 35% ಆಫ್ 35% ಅಂತ ಕೊಟ್ಟಿದೆ. 35% ಅಂದ್ರೆ ಸರ್ 35 ಡಿವೈಡ್ 100, 35 ಡಿವೈಡ್ 100. ಆಫ್ ಅಂದ್ರೆ ಏನು? ಇಂಟು ಆಫ್ ಎಕ್ಸ್. ಈಜ್ ಅಂತ ಕೊಟ್ಟಿದ್ದಾರೆ. ಈಜ್ ಅಂದ್ರೆ ಏನ್ರಿ ಸರ್? ಈಕ್ವಲ್. ಈಜ್ ಅಂದ್ರೆ ಈಕ್ವಲ್. ಆಮೇಲೆ 140 ಕೊಟ್ಟಿದ್ದಾರೆ, 140. ಇಲ್ಲಿ ನೋಡಿ, ಇಲ್ಲಿ ಈಜೆ ಕಡ್ತಾ ಹೊಡಿತೀರ. 35 ಒಂದ್ಲೆ 35 ಸರ್, 35 ನಾಲ್ಕಲೆ 140, ಹೌದಾ? ಡಿವೈಡೆಡ್ ಬೈ 100 ಈ ಸೈಡ್ ಬಂದ್ರೆ ಏನಾಗುತ್ತೆ ಸರ್? ಇಂಟು 100. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು 100 ಇಂಟು 4 ಎಷ್ಟು ಆಯ್ತು ಸರ್? 400. 400 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ ಸಿ 400 ಸರಿಯಾದ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ಬನ್ನಿ, ಸೆಕೆಂಡ್ ಕ್ವಶನ್. 90ರಲ್ಲಿ 50%ರಲ್ಲಿ 80% ಎಂದರೇನು? RRB EL ಮತ್ತು ಟೆಕ್ನಿಷಿಯನ್ 2019ಕ್ಕೆ ಕೇಳಿದಂತ ಪ್ರಶ್ನೆ ಇದೆ. ವಾಟ್ ಈಸ್ 80% ಆಫ್ 50% ಆಫ್ 90? ನೋಡ್ರಿ, ಇಲ್ಲಿ 90 ತಗೋತೀರಾ. 90 ಆದ್ಮೇಲೆ ಆಫ್ ಅಂತ ಇದೆ. ಆಫ್ ಅಂದ್ರೆ ಏನು? ಇಂಟು ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಸರ್? 80%. 80% ಅಂದ್ರೆ ಸರ್ 80 ಡಿವೈಡ್ ಬೈ 100. ನೆಕ್ಸ್ಟ್ ತಗೋತೀರಾ, 80 ಡಿವೈಡ್ ಬೈ 100 ಆದ್ಮೇಲೆ ನೆಕ್ಸ್ಟ್ 50% ಕೊಟ್ಟಿದ್ದಾರೆ. 50% ಅಂದ್ರೆ ಸರ್ 50 ಡಿವೈಡ್ ಬೈ 100, 50 ಡಿವೈಡ್ ಬೈ 100. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕಡತ ಹೊಡಿತಾರೆ. ಹೇಗೆ ಹೊಡಿತೀರಾ ಸರ್? 51ಲೆ 52ಲೆ, ನೆಕ್ಸ್ಟ್ 24ಲೆ 25ಲೆ, ನೆಕ್ಸ್ಟ್ 52ಲೆ 10. ಇದರಲ್ಲಿ ಒಂದು 0 ಹೋಯ್ತು. 9 ಇಂಟು 4 ಎಷ್ಟು ಆಯ್ತು ಸರ್? 9 4ಲೆ 36. ಆಪ್ಷನ್ ಏನಿದೆ? 36. ಆಪ್ಷನ್ ಎ ಸರಿಯಾದ ಉತ್ತರ. ಓಕೆನಾ? ಕ್ಲಿಯರ್ ಇದೆ? ಇಷ್ಟು ಅರ್ಥ ಆದ್ರೆ ನಿಮ್ಗೆ ಸಾಕು. ನೆಕ್ಸ್ಟ್ ಇದಾದ್ಮೇಲೆ ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಕ್ವಶನ್ಗೆ ಬನ್ನಿ. RRB ಗ್ರೂಪ್ ಡಿ 2025 ಬಂದಂತ ಪ್ರಶ್ನೆ ನೋಡ್ರಿ. RRB ಗ್ರೂಪ್ ಡಿ 2025. ಎಕ್ಸ್ ನ 16% 13% ಮೌಲ್ಯವು 59.28 ಆಗಿದ್ದರೆ ಎಕ್ಸ್ ನ ಮೌಲ್ಯವು ಅಂತ ಕೇಳಿದ್ದಾರೆ, ಹೌದಾ? ಇಲ್ಲಿ ಇಫ್ ದ ವ್ಯಾಲ್ಯೂ ಆಫ್ 13% ಆಫ್ 16% ಆಫ್ ಎಕ್ಸ್, ಇವಾಗ ಎಕ್ಸ್ ಮೌಲ್ಯವನ್ನ ನಮಗೆ ಕೇಳಿದ್ದಾರೆ. ಎಕ್ಸ್ ಮೌಲ್ಯವನ್ನ ಕಂಡಿದ್ದಾರೆ. ಇಂಟು ಪರ್ಸೆಂಟೇಜ್ ಎಷ್ಟು ಕೊಟ್ಟಿದ್ದಾರೆ? ಫಸ್ಟು ಸರ್ 16%. 16% ಅಂದ್ರೆ ಸರ್ 16 ಭಾಗ 100, 16 ಡಿವೈಡ್ ಬೈ 100. ನೆಕ್ಸ್ಟ್ ಇಂಟು 13% ಅಂದ್ರೆ ಸರ್ 13 ಭಾಗ 100, 13 ಡಿವೈಡ್ ಬೈ 100 ಈಸ್ ಈಕ್ವಲ್ ಟು 59.28 ಇದೆ. 59.28, ಹೌದಾ? 0.28 ಇದೆಲ್ಲ 2 ಪ್ಲೇಸ್ ಬಿಟ್ಟು ಪಾಯಿಂಟ್ ಇದೆ. ಪಾಯಿಂಟ್ ಅನ್ನ ಕ್ಯಾನ್ಸಲ್ ಮಾಡ್ರಿ, 2 0 ತಗೊಳ್ರಿ. ನೆಕ್ಸ್ಟ್ 100 ಆಯ್ತು, ಕ್ಯಾನ್ಸಲ್ ಆಯ್ತು, ಹೌದಾ? ನೆಕ್ಸ್ಟ್ 13 ಒಂದ್ಲೆ 13, 13 ಕಡ್ತಾ ಹೊಡಿ ಸರ್. 13 4ಲೆ 52, 7 ಉಳಿತು 72 ಆಯ್ತು. 13 5ಲೆ 65, 7 ಉಳಿತು 78 ಆಯ್ತು. 13 6ಲೆ 78. ನೆಕ್ಸ್ಟ್ 8ರಲ್ಲಿ ಹೋಗುತ್ತಾ ಸರ್? 8 2ಲೆ 16, ಹೌದಾ? 8 5ಲೆ 40, 8 7ಲೆ 56. ನೆಕ್ಸ್ಟ್ 2 1ಲೆ 2, 2 5ಲೆ 10, 0 ಡಿವೈಡ್ ಬೈ 50. ಈ ಸೈಡ್ ಬಂದ್ರೆ ಏನಾಗುತ್ತೆ ಸರ್? ಇಂಟು 50. ಎಕ್ಸ್ ಮೌಲ್ಯಕ್ಕೆ ಹೇಳಿದರೆ ಎಕ್ಸ್ ಈಸ್ ಈಕ್ವಲ್ ಟು 57 ಇದೆ.
ಡಿವೈಡ್ 50 ಈ ಸೈಡ್ ಬಂದರೆ, ಭಾಗಾಕಾರ ಈ ಸೈಡ್ ಬಂದರೆ ಏನಾಗುತ್ತೆ ಸರ್? ಗುಣಾಕಾರ ಆಗುತ್ತೆ. 57 ಡಿವೈಡ್ ಬೈ 50, 57 ಇಂಟು 50, 57 ಇಂಟು 0 0, 5 7 35 ಕೈಲ 3, 5 5 25 ಪ್ಲಸ್ 3 28, 2850 ಎಲ್ಲಿದೆ ಸರ್? ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್, 2850. ಇದು RRB ಗ್ರೂಪ್ ಡಿ 2025ಕ್ಕೆ ಬಂದಂತ ಪ್ರಶ್ನೆ. ನೆಕ್ಸ್ಟ್ 4ನೇ ಕ್ವಶನ್ ಮೇಲೆ, ಇದು RRB ಗ್ರೂಪ್ ಡಿ 2020 ಏನ್ ಕೇಳಿದ್ರೆ 20% 90%, 5/9 ಒಂದು ಸಂಖ್ಯೆ, ಇದು 340 ಕೊಟ್ಟಿದೆ. ಕನ್ನಡದಲ್ಲಿ ಇಲ್ಲ, ಇಂಗ್ಲೀಷ್ ನೋಡ್ರಿ. ಇಫ್ 20% ಆಫ್ 90% ಆಫ್ 5/9 ಆಫ್ ಎ ನಂಬರ್ ಈಸ್ 345, ಫೈಂಡ್ ದ ನಂಬರ್ ಅಂತ ಕೇಳಿದ್ರೆ. ಓಕೆ, ಡೋಂಟ್ ವರಿ. ಇವಾಗ 20% ಅಂತ ಕೊಟ್ಟೆ. 20% ಅಂದ್ರೆ ಎಷ್ಟು? ನಿನ್ನೆ ಹೇಳ್ತೀನಿ ನಾನು. 20% ಅಂದ್ರೆ ಸರ್ 1/5. ಆಫ್ ಅಂದ್ರೆ ಸರ್ ಇಂಟು. 90% ಅಂದ್ರೆ 90 ಡಿವೈಡ್ ಬೈ 100, 0 0 ಕ್ಯಾನ್ಸಲ್. ಎಷ್ಟು ಹೋಯ್ತು ಸರ್? 9/10. ನೆಕ್ಸ್ಟ್ ಆಫ್ ಅಂದ್ರೆ ಇಂಟು ಆದ್ಮೇಲೆ ಎಷ್ಟು ಇದೆ ಸರ್? 5/9. ನೆಕ್ಸ್ಟ್ ಆಫ್ ಎ ನಂಬರ್, ಆ ನಂಬರ್ ನಮಗೆ ಗೊತ್ತಿಲ್ಲ, ಏನು ತಗೋತೀರ ಸರ್? ಎಕ್ಸ್ ಈಸ್ ಈಕ್ವಲ್ ಟು, ಈಜ್ ಅಂದ್ರೆ ಏನ್ರಿ? ಈಕ್ವಲ್ 345. ನೆಕ್ಸ್ಟ್ ಕಡ್ತಾ ಹೊಡಿತಾರೆ. ಎಲ್ಲಿ ಕಡ್ತಾ ಹೊಡಿತಾರೆ ಸರ್? 9 9 ಕ್ಯಾನ್ಸಲ್ ಆಯಿತು, 5 5 ಕ್ಯಾನ್ಸಲ್ ಆಯಿತು. ಡಿವೈಡ್ ಬೈ 20 ಈ ಸೈಡ್ ಬಂದ್ರೆ ಏನಾಗುತ್ತೆ ಸರ್? ಭಾಗಾಕಾರ ಈ ಸೈಡ್ ಬಂದ್ರೆ ಗುಣಾಕಾರ. 345 ಇಂಟು 10 ಎಷ್ಟಾಯಿತು? 3450. ಎಲ್ಲಿದೆ ರೀ? ಆಪ್ಷನ್ ಡಿ 3450 ಸರಿಯಾದ ಉತ್ತರ. ಕ್ಲಿಯರ್? ನೆಕ್ಸ್ಟ್ ಬನ್ನಿ 6ನೇ ಕ್ವಶನ್. ಸೇಮ್ ಕ್ವಶನ್ ಇದೆ 6ನೇ ಕ್ವಶನ್. ಇಫ್ 60% ಆಫ್ 20% ಆಫ್ 2/6 ಆಫ್ ಎ ನಂಬರ್ ಈಸ್ 343, 60% ಅಂದ್ರೆ ಎಷ್ಟು ಸರ್? 60% ಅಂದ್ರೆ 3/5. ಅದು ಗೊತ್ತಿರಬೇಕು ನಿಮಗೆ ಫ್ರಾಕ್ಷನ್ ಅಲ್ಲಿ. ನೆಕ್ಸ್ಟ್ ಆಫ್ ಅಂದ್ರೆ ಇಂಟು. 20% ಅಂದ್ರೆ ಎಷ್ಟು ಸರ್? 1/5. ನೆಕ್ಸ್ಟ್ ಆಫ್ 2/6 ಆಫ್ ಎ ನಂಬರ್, ಆ ನಂಬರ್ ನಮಗೆ ಗೊತ್ತಿಲ್ಲ. ಆಫ್ ಅಂದ್ರೆ ಇಂಟು ಎಕ್ಸ್ ಅಂತ ತಗೋತೀರ ಆ ನಂಬರ್ ಅನ್ನು. ಈಸ್ ಈಕ್ವಲ್ ಟು 343. ನೆಕ್ಸ್ಟ್ ಕಟ್ತಾವ್ರಿ. ಎಲ್ಲಿ ಹೋಗುತ್ತೆ ನೋಡ್ರಿ ಸರ್? 3 1 3, 2 6, 2 1 2 1, 5 5 10 ಸರ್, 5 5 25. ಡಿವೈಡ್ ಬೈ 25 ಈ ಸೈಡ್ ಹೋದ್ರೆ ಏನಾಗುತ್ತೆ ಸರ್? ಇಂಟು 25. ಎಕ್ಸ್ ಇಸ್ ಈಕ್ವಲ್ ಟು 343 ಇಂಟು 5 ಇಂಟು 5 25. ಇಲ್ಲಿ ನೀವೇನು ಅರ್ಥ ಮಾಡ್ಕೋಬೇಕಂದ್ರೆ ಸರ್, ಕೊನೆಯ ಸಂಖ್ಯೆ 0 ಇದೆ, 5 ಇದೆ, 0 ಇದೆ. ಓಕೆ, 25 ಇಂಟು 3 ಮಾಡಿದರೆ 75 ಆಯಿತು. ಕೊನೆಯ ಸಂಖ್ಯೆ ಎಷ್ಟು ಬಂತು ಸರ್? 5 ಬಂತು. ಕೊನೆಯ ಸಂಖ್ಯೆ 5 ಬಂದರೆ ಆಪ್ಷನ್ ಕೊನೆಯ ಸಂಖ್ಯೆ 5ರಲ್ಲಿದೆ ಸರ್? ಬಿ ಮಾತ್ರ ಇದೆ. ಹಾಗಾದರೆ ಬಿ ಸರಿಯಾದ ಉತ್ತರ. 25 3 75 ಕೈಲ 7, 25 4 100, 100 ಪ್ಲಸ್ 7 107 ಕೈಲ 10, 25 3 75 ಪ್ಲಸ್ 10 85. ಹೌದಾ? ನೀವು ಕೊನೆಯ ಸಂಖ್ಯೆಯನ್ನು ಫೈಂಡ್ ಔಟ್ ಮಾಡಿಬಿಟ್ರೆ ನಿಮ್ಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ. ಓಕೆನಾ? ನೆಕ್ಸ್ಟ್ ಇದು ಕೂಡ RRB ಗ್ರೂಪ್ ಡಿ 2025 ಪ್ರಶ್ನೆ. ಈ 50% ಆಫ್ 80% ಆಫ್ 1/2 ಆಫ್ ಎ ನಂಬರ್ ಈಸ್ 442. 50% ಅಂದ್ರೆ ಎಷ್ಟು ಸರ್? 1/2. ಓಕೆ, ಆಫ್ 80% ಅಂದ್ರೆ ಎಷ್ಟು ಸರ್? 80% ಅಂದ್ರೆ 4/5. ಓಕೆ, ಆಫ್ 1/2 ಕೊಟ್ಟಿದ್ದಾರೆ, 1/2 ತಗೊಳ್ರಿ. 1/2 ಆಫ್ ಎ ನಂಬರ್, ಆಫ್ ಎ ನಂಬರ್ ಅಂದ್ರೆ ಏನು ತಗೋತಾರೆ? ಎಕ್ಸ್ ಈಸ್ 442. ಈಸ್ 442. ಹೌದಾ? ಇಲ್ಲಿ ನೋಡ್ರಿ, 2 1 2 2 2 1 2 1 ಡಿವೈಡ್ ಬೈ 5 ಈ ಸೈಡ್ ಬಂದು ಏನಾಯ್ತು ಸರ್? ಇಂಟು 5. ಎಕ್ಸ್ ಇಸ್ ಈಕ್ವಲ್ ಟು 442 ಇಂಟು 5. 442 5ರಿಂದ ಗುಣಾಕಾರ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 5 2 10 ಕೈಲ 1, 5 4 20 ಪ್ಲಸ್ 1 21 ಕೈಲ 2, 5 4 20 ಪ್ಲಸ್ 2 22. 2210 ಎಲ್ಲಿದೆ ರೀ ಸರ್? ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಓಕೆನಾ? ಹಾಗಾದ್ರೆ X% ಆಫ್ Y ನೋಡಿದ್ರಿ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಫ್ X is to be expressed as percentage of Y, then required percentage ಅಂತ ಕೇಳಿದ್ರೆ X by Y ಇಂಟು 100% ಅದಕ್ಕೆ ಫ್ರಾಕ್ಷನ್ ಇದೆ. ಏನು ಮಾಡೋಕೆ ನಾವು ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡ್ತೇವೆ. ಇವಾಗ 180 ಈಸ್ ಪರ್ಸೆಂಟ್ ಆಫ್ 125, 40 kg ಈಸ್ ಪರ್ಸೆಂಟ್ ಆಫ್ 160 ಅಂತ ಕೊಟ್ಟಿದ್ದಾರೆ. ಈ ಟೈಪ್ ಕ್ವಶನ್ಸ್ ಬಂದಾಗ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಪ್ರೀವಿಯಸ್ ಅಲ್ಲಿ ನೀವು ಏನು ಮಾಡಿದ್ರಿ ಅಂದ್ರೆ ನೋಡ್ರಿ, ಬನ್ನಿ ಇಲ್ಲಿ. ಇವಾಗ ಸ್ಟಾರ್ಟಿಂಗ್ ಎಲ್ಲ ನಿಮ್ಗೆ ಹೇಳಿದ್ದೆ, ಹೌದಾ? ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಾಗ 1 ಮಿನಿಟ್ ಕ್ಲಿಯರ್ ಇರೋ ಕ್ಲಾಸು. 1 ಮಿನಿಟ್. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಏನು ಹೇಳಿದೆ ನಿಮಗೆ?
ಇಲ್ಲಿ y% ಆಫ್ x ಅಂತ ಇದೆಯಲ್ಲ, ಅದನ್ನ ನಾನು ನಿಮ್ಗೆ ಹೇಳಿದೆ ಈಸಿಯಾಗಿ ಇಲ್ಲಿ ಯಾವ ತರ ಮಾಡಬೇಕು ಅಂತ ಹೇಳಿ. ಅದನ್ನ x/100 ಇಂಟು y ಅಂತ ಮಾಡಿದ್ರೆ x% ಆಫ್ y ಅಂದ್ರೆ ಒಂದೇ, y% ಆಫ್ x ಅಂದ್ರೆ ಒಂದೇ ಅಂತ ನಾನು ನಿಮ್ಗೆ ಹೇಳಿದ್ದೆ. ಹೌದಾ? ಹಾಗಾದ್ರೆ ನೆಕ್ಸ್ಟ್ ಬನ್ನಿ, ಇಲ್ಲಿ ಬನ್ನಿ. ಇವಾಗ 6, 7 ವರೆಗೂ ನೋಡಿದ್ರೆ ನೆಕ್ಸ್ಟ್ ಈ ಕ್ವಶನ್ಗೆ ಬಂದಾಗ 180 ಈಸ್ ವಾಟ್ ಪರ್ಸೆಂಟ್ ಆಫ್ 120. 180 ಅನ್ನೋದು 125ರಲ್ಲಿ ಎಷ್ಟು ಶೇಕಡಾವಾರು ಅಂತ ಕೇಳಿದಾರೆ. ಎಷ್ಟು ಶೇಕಡಾವಾರು ಅಂದ್ರೆ ಏನ್ ಮಾಡ್ತಾರ, ಇಂಟು 100. ಹೌದಾ? 25 125, 25 4 100. ನೆಕ್ಸ್ಟ್ 5 1 5, 5 3 15, 5 6 30. 36 ಇಂಟು 4 ಮಾಡ್ರೆ ಎಷ್ಟು ಐತ್ರಿ ಸರ್? 144%. ಎಷ್ಟು ಬಂದ್ರಿ? 144%. 40 kg ಈಸ್ ವಾಟ್ ಪರ್ಸೆಂಟ್ ಆಫ್ 160 kg. 40 kg ಅನ್ನೋದು 160ರಲ್ಲಿ ಎಷ್ಟು ಶೇಕಡಾವಾರು ಅಂತ ಕೇಳಿದ್ದಾರೆ. ಹಾಗಾದ್ರೆ ಎಷ್ಟು ಶೇಕಡಾವಾರು ಅಂದಾಗ ಏನ್ ಮಾಡ್ತಾರೆ? ಇಂಟು 100 ಮಾಡ್ತೀವಿ ಸರ್. 41 44 160, 4 4 25 100. ಹಾಗಾದ್ರೆ 1 ಇಂಟು 25 ಎಷ್ಟಾಯ್ತ್ರಿ? 25%. ಕ್ಲಿಯರ್? 25% ಇಸ್ ದ ಕರೆಕ್ಟ್ ಆನ್ಸರ್. ಅದೇ ಸೇಮ್ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಹೌದಾ? ಈ ಕ್ವಶನ್ ಈಸಿಯಾಗಿ ಮಾಡಿದ್ರೆ ಗೊತ್ತಾಗುತ್ತೆ. RRB ಗ್ರೂಪ್ ಡಿ 2025, ಈ ವರ್ಷ ಗ್ರೂಪ್ ಡಿ ಏನು ಬರಿತಾ ಇದ್ರಲ್ಲ, ಸ್ವಲ್ಪ ಕರೆಕ್ಟ್ ಆಗಿ ಕ್ಲಾಸ್ ಅನ್ನ, ರೈಲ್ವೆ ಆಗ್ಬೋದು, SSC ಆಗ್ಬೋದು, ನೆಕ್ಸ್ಟ್ ಬ್ಯಾಂಕಿಂಗ್ ಆಗ್ಬೋದು, ಸ್ಟೇಟ್ ಗೌರ್ಮೆಂಟ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ. ಎಲ್ಲ ಕ್ವಶನ್ ಸೇಮ್ ಇರ್ತವೆ. ಓಕೆ. 1/20 ಈಸ್ ವಾಟ್ ಪರ್ಸೆಂಟ್ ಆಫ್ 10/50 ಅಂತ ಕೊಟ್ಟಿದ್ದಾರೆ. ಇವಾಗ ಫಾರ್ ಎಕ್ಸಾಂಪಲ್ ನಾವೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ. A ಡಿವೈಡೆಡ್ ಬೈ B ಡಿವೈಡೆಡ್ ಬೈ C ಡಿವೈಡೆಡ್ ಬೈ D ಅಂತ ಇರುತ್ತೆ. C ಡಿವೈಡ್ ಬೈ D. ಇಲ್ಲಿ ಏನ್ ಗೊತ್ತಾ, ನ್ಯೂಮರೇಟರ್ ಏನಿದೆ ಸರ್? ನ್ಯೂಮರೇಟರ್ A ಡಿವೈಡ್ ಬೈ B ಇದೆ. ಡಿನಾಮಿನೇಟರ್ ಏನಿದೆ ಸರ್? ಡಿನಾಮಿನೇಟರ್ ಡಿವೈಡ್ ಇದೆ. ಡಿವೈಡ್ ಈ ಸೈಡ್ ಬಂದು ಏನಾಗುತ್ತೆ? ಇಂಟು ಆಗುತ್ತೆ. ಇಂಟು ಆಯ್ದಾಗ C ಡಿವೈಡ್ ಬೈ D. ಹೌದಾ? ಇಂಟು ಆಗ C ಡಿವೈಡ್ ಬೈ D ಈ ಸೈಡ್ ಬಂದ್ರೆ ಏನಾಗುತ್ತೆ ಸರ್? D ಡಿವೈಡ್ ಬೈ C ಆಗುತ್ತೆ. D ಡಿವೈಡ್ ಬೈ C. ಅವಾಗ ಏನ್ ಮಾಡ್ತಾರ ಸರ್? ನ್ಯೂಮರೇಟರ್ A ಇಂಟು D AD, ನೆಕ್ಸ್ಟ್ ಡಿವೈಡ್ ಬೈ B ಇಂಟು C BC. A ಇಂಟು D AD ಡಿವೈಡ್ ಬೈ B ಇಂಟು C BC. ಅದೇ ಸೇಮ್ 1/20 ಈಸ್ ವಾಟ್ ಪರ್ಸೆಂಟ್ ಆಫ್ 10/50. 10/50 ಇಲ್ಲೂ ಸೇಮ್ ಮಾಡಬೇಕು. ಹೌದಾ ಸರ್? 1/20 ಹೇಗಿದೆ ಹಾಗೆ ತಗೊಳ್ರಿ. 1/20 10/50 ಡಿವೈಡ್ ಇದೆ, ಈ ಸೈಡ್ ಬಂದ್ರೆ ಇಂಟು ಆಯ್ತು. ಇಂಟು ಆದಾಗ 10/50 ಇದ್ದಾಗ ಏನಾಗುತ್ತೆ ಸರ್? 50/10. ಇದನ್ನೇನ್ ಕೇಳಿದಾರೆ? ಪರ್ಸೆಂಟೇಜ್ ಕೇಳಿದಾರೆ. ಹೌದಾ? ಪರ್ಸೆಂಟೇಜ್ ಅಂದ್ರೆ ಏನು? ಇಂಟು 100. ಹೌದಾ? ಪರ್ಸೆಂಟೇಜ್ ಅಂದ್ರೆ ಇಂಟು 100. 21 25. ನೆಕ್ಸ್ಟ್ 0 ಕ್ಯಾನ್ಸಲ್. 5 ಇಂಟು 5 25%. ಹಾಗಾದ್ರೆ 25% ಎಲ್ಲಿದೆ? ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹೌದಾ? ಹೇಗೆ ಮಾಡ್ಬೇಕು ಅನ್ನೋದನ್ನ ನಾನು ಹೇಳಿದೆ ನಿಮಗೆ. ಇಲ್ಲಿ 1/20 ಈಸ್ ವಾಟ್ ಪರ್ಸೆಂಟ್ ಅಂದ್ರೆ ಡಿವೈಡ್ ಮಾಡ್ತಾರೆ. ಹೌದಾ? ಡಿವೈಡ್ ಮಾಡಿ ಈಸಿಯಾಗಿ ತಗೋಬೇಕು. ನೆಕ್ಸ್ಟ್ ಬನ್ರಿ, 9th one ಸೇಮ್ ಕ್ವಶನ್ ಇದೆ. ಗ್ರೂಪ್ ಡಿ 2025 ಕೇಳಿದ್ರೆ 1/20 ಈಸ್ ವಾಟ್ ಪರ್ಸೆಂಟ್ ಆಫ್ 10/60 ಅಂತ ಕೇಳಿದ್ದಾರೆ. 10/60. ನೆಕ್ಸ್ಟ್ 1/20 ಡಿವೈಡ್ ಇದ್ದು ಈ ಸೈಡ್ ಬಂದ್ರೆ ಏನಾಗುತ್ತೆ? ಇಂಟು ಆಗುತ್ತೆ. ಇಂಟು ಆದಂದ್ರೆ 10/60 ಏನಾಗುತ್ತೆ ಸರ್? 60/10. ಇದಕ್ಕೆ ಏನ್ ಮಾಡಬೇಕು ಸರ್? ಇಂಟು 100 ಮಾಡಬೇಕು. ಏನ್ ಮಾಡ್ಬೇಕು? ಇದಕ್ಕೆ ಇಂಟು 100 ಕಂಪಲ್ಸರಿ ಮಾಡಲೇಬೇಕು. 21 23 60. 0 ಕ್ಯಾನ್ಸಲ್. 3 ಇಂಟು 10 ಎಷ್ಟೈತೆ ಸರ್? 3 ಇಂಟು 10 30%. 30% ಎಲ್ಲಿದೆ ರೀ? ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. 30%. ಅಲ್ಲಿ ಭಾಗಾಕಾರ ಇದ್ದಿದ್ದು ಈ ಸೈಡ್ ಗುಣಾಕಾರ ಆಯ್ತಂತೆ ಕೊಡ್ರಿ. ನಾನು ನಿಮ್ಗೆ ಎಲ್ಲ ಹೇಳಿದೀನಿ, ಸಿಂಪ್ಲಿಫಿಕೇಶನ್ ಆಗಲಿ ಕರೆಕ್ಟ್ ಆಗಿ ಹೇಳಿದೀನಿ. ಭಾಗಾಕಾರ ಇದ್ದು ಗುಣಾಕಾರ ಆಗ್ತಂತೆ ಕೊಡ್ರಿ. 10/60 ಏನಾಗುತ್ತೆ? 60/10 ಆಗುತ್ತೆ. ಹೌದಾ? ನೆಕ್ಸ್ಟ್ ಅದೇ ಸೇಮ್ ಕ್ವಶನ್ ಇದೆ. ಇದನ್ನ ಒಂದು ನೀವು ಟ್ರೈ ಮಾಡಿ. 10th one ಟ್ರೈ ಮಾಡ್ರಿ. ನೆಕ್ಸ್ಟ್ 11th one ಬನ್ನಿ. 11th one ಬಂದಾಗ if 35% of 65% of is equal to, ಅಲ್ಲಿ ಏನು ಕ್ವಶನ್ ಕೊಟ್ಟಿದ್ದಾರೆ ನೋಡಿ. 35% of 65% of is equal to 25% of 75% of the B, then what is the ratio of A to B ಅಂತ ಕೇಳಿದ್ರೆ, ಏನು 60% ರಲ್ಲಿ
35% ಬಿನ 75% ನಲ್ಲಿ 25%ಗೆ ಸಮಾನ ಆಗಿದ್ದರೆ ಎ ಮತ್ತು ಬಿ ಯ ಅನುಪಾತ ಎಷ್ಟು ಅಂತ ಕೇಳಿದೆ. ಡೆಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಕ್ವಶನ್ ಇದು. ಹೌದಾ? ಯಾವ್ದು? ಡೆಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಕ್ವಶನ್. ಕ್ಲಿಯರ್? ಹಾಗಾದ್ರೆ 35% ಅಂದ್ರೆ ಏನು ಸರ್? 35% ಅಂದ್ರೆ 35/100 ತಗೊಳ್ರಿ. ಡೋಂಟ್ ವರಿ, 35/100. ನೆಕ್ಸ್ಟ್ ಆಫ್ ಅಂದ್ರೆ ಇಂಟು ಸರ್. 60% ಅಂದ್ರೆ 60/100. 60/100. ಆಫ್ ಎ, ಆಫ್ ಅಂದ್ರೆ ಇಂಟು ಮತ್ತೆ ಎ. ಈಸ್ ಈಕ್ವಲ್ ಟು ಅಂದ್ರೆ ಈಸ್ ಈಕ್ವಲ್ ಟು ತಗೋತೀರಾ. ನೆಕ್ಸ್ಟ್ 25%. 25% ಅಂದ್ರೆ 25/100. ಆಫ್ 75%. 75/100. 75/100. ಆಫ್ ಇಂಟು ಬಿ. ಹೌದಾ? ಇಷ್ಟು ಕ್ವಶನ್ ಇದೆ. ಎಲ್ಲಿ ಕಡ್ತಾ ಹೋಗುತ್ತೆ ಅಲ್ಲಿ ಕಡ್ತಾ ಹೊಡೆದ್ಬಿಡಿ. ಹೌದಾ? ಕ್ಲಿಯರ್? ನೋಡ್ರಿ, ಎಲ್ಲಿ ಕಡ್ತಾ ಹೋಗುತ್ತೆ ಇಲ್ಲಿ ನೋಡ್ರಿ. ಇಲ್ಲೂ 100 ಕ್ಯಾನ್ಸಲ್ ಸರ್, ಇಲ್ಲೂ 100 ಕ್ಯಾನ್ಸಲ್, ಇದು 100 ಕ್ಯಾನ್ಸಲ್, ಇದು 100 ಕ್ಯಾನ್ಸಲ್. ಹೌದಾ? ನೆಕ್ಸ್ಟ್ 15 ಕಡ್ತಾ ಹೋಗುತ್ತಾ, 15 ಕಡ್ತಾ ಹೋದ್ರೆ 15 ತಗೊಳ್ರಿ. 7ರಿಂದ ಕಡ್ತಾ ಹೋದ್ರೆ 7 ತಗೊಳ್ರಿ. 5ರಿಂದ ಹೋದ್ರೆ 5 ತಗೊಳ್ರಿ. ಸರ್ 5 7 35, 5 5 25. ವೆರಿ ಗುಡ್. 15 5 75, 15 4 60, 7 4 28 ಎ, 28 ಎ ಈಕ್ವಲ್ ಇದೆ. ಈಕ್ವಲ್ ತಗೊಳ್ರಿ. 5 5 25 ಬಿ, 5 5 25 ಬಿ. ಇವಾಗ ಎ ಡಿವೈಡೆಡ್ ಬೈ ಬಿ ನಮಗೆ ಬೇಕು. ಎ ಅನುಪಾತ ಬಿ ಬೇಕು. ಎ ಈ ಸೈಡ್ ಬಂದ್ರೆ ಇಲ್ಲಿ ನೋಡ್ರಿ, 28 ಎ ಈಸ್ ಈಕ್ವಲ್ ಟು 25 ಬಿ ಇದ್ದಾಗ ಎ ಈ ಸೈಡ್ ಬಂದ್ರೆ ಬಿ ಆಗುತ್ತೆ, ಬಿ ಈ ಸೈಡ್ ಬಂದಾಗ ಏನಾಗುತ್ತೆ? ಎ ಆಗುತ್ತೆ. ಬಿ ಈ ಸೈಡ್ ಬಂದ್ರೆ ಎ ಆಗುತ್ತೆ. 25/25 ಅಂದ್ರೆ 8 ಅಂದ್ರೆ ಬಂದ್ರೆ ಎ ಅನುಪಾತ ಬಿ 25:28 ಅಂದ್ರೆ ಒಂದು ಆಪ್ಷನ್ ಎ ಕರೆಕ್ಟ್ ಆನ್ಸರ್. ಕ್ಲಿಯರಾ? ನೆಕ್ಸ್ಟ್ ಇದೆ ಸೇಮ್ SSC ಪೇಜ್ 12 2024 ಕ್ವಶನ್ ಇದೆ. ಇದೇ ಸೇಮ್ ಇದೆ. If 45% of 50% of a number is 27, then what is the number ಅಂತ ಕೇಳ್ತಾರೆ. Then what is the number? ಓಕೆನಾ? ನೋಡ್ದ ಓಕೆನ? ಬನ್ನಿ. ಒಂದು ಸಂಖ್ಯೆ 50% ರಲ್ಲಿ 45% 27 ಆಗಿದ್ದರೆ ಆ ಸಂಖ್ಯೆ ಏನು ಅಂತ ಪ್ರಶ್ನೆ ಇದೆ. 45%. 45% ಅಂದ್ರೆ ಎಷ್ಟು ಸರ್? 45/100. 45/100 ಇಂಟು 50% ಅಂದ್ರೆ ಎಷ್ಟು ಸರ್? 50% ಅಂದ್ರೆ 1/2. ಆಫ್ ಎ ನಂಬರ್ ಅಂದ್ರೆ ಇಂಟು ಎಕ್ಸ್ ಈಜ್ ಅಂದ್ರೆ ಈಕ್ವಲ್ 27. ಇಂಗ್ಲಿಷ್ ಅಲ್ಲಿ ಈಜಿಯಾಗಿ ನೀವು ಆನ್ಸರ್ ಗೊತ್ತಾಗ್ಬಿಡುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಈಜಿಯಾಗಿ ಕರ್ತಾ ಹೊಡಿದ್ರೆ ಎಷ್ಟೇ ಹೊಡಿತೀರಾ ಸರ್? 5 9 45, 5 2 10, 0 ಹೇಗಿದೆ ಹಾಗೆ ತಗೊಳ್ರಿ. 27 2 ಎಷ್ಟು? 40. ನೆಕ್ಸ್ಟ್ ಕಟ್ತಾ ಹೋಗುತ್ತೆ ಸರ್. 9 1 9, 9 3 27. ನೆಕ್ಸ್ಟ್ ಎಕ್ಸ್ ಈಸ್ ಈಕ್ವಲ್ ಟು 3 ಹೇಗಿದೆ ಹಾಗೆ ತಗೊಳ್ರಿ. ಡಿವೈಡ್ 20 ಇಂಟು 2 ಅಂದ್ರೆ ಎಷ್ಟಾಯ್ತು? 22 40. 40ಕ್ಕೆ ಇಂಟು 3 ಮಾಡ್ರಿ. 40 ಇಂಟು 3 ಎಷ್ಟಾಯ್ತು? 120. ಆಪ್ಷನ್ ಡಿ 120 ಇರಬೇಕಿತ್ತು. ಆಪ್ಷನ್ ಡಿ ಸರಿಯಾದ ಉತ್ತರ. ಓಕೆನಾ? ನೆಕ್ಸ್ಟ್ 13 ಕ್ವಶನ್ ಬಂದ್ರಿ. SSC CGL ಮೇನ್ಸ್ 2025 ಪ್ರಶ್ನೆ. ಯಾವ್ದ್ರಿ? SSC CGL ಮೇನ್ಸ್ ಕ್ವಶನ್ ಇದು. ಎಲ್ಲ ಕ್ವಶನ್ಸ್ ಮಾಡ್ತಾ ಇದೀವಿ ಸರ್. ಸ್ಟೇಟ್ ಗೌರ್ಮೆಂಟ್ ಹೆಲ್ಪ್ ಆಗುತ್ತೆ ರೀ. ಸೆಂಟ್ರಲ್ ಗೌರ್ಮೆಂಟ್ ಏನ್ ಕೇಳ್ತಾರಲ್ಲ ಪ್ರಶ್ನೆಗಳನ್ನ ನೀವು ಸ್ಟೇಟ್ ಗೌರ್ಮೆಂಟ್ ಹಾಕ್ತಾರೆ. ಹೌದಾ? ಕ್ಲಿಯರಾ? ಬೈ ಹೌ ಮಚ್ 60% ಆಫ್ 75% ಗ್ರೇಟರ್ ದೆನ್ 1/5 ಆಫ್ 25. 75ರಲ್ಲಿ 60%, 25ರ 1/5ಕ್ಕಿಂತ ಎಷ್ಟು ಹೆಚ್ಚಾಗಿದೆ ಅಂತ ಕೇಳಿದೆ. ಫಸ್ಟ್ ಏನ್ ಕೊಟ್ಟಿದ್ದಾರೆ? ಬೈ ಹೌ 60% ಆಫ್ 75. 60% ಆಫ್ 75. 60% ಅಂದ್ರೆ 60/100. ಆಫ್ ಅಂದ್ರೆ ಇಂಟು 75. ಹೌದಾ? ನೆಕ್ಸ್ಟ್ ಗ್ರೇಟರ್ ದೆನ್ 1/5 ಆಫ್ 25. 1/5 ಆಫ್ ಅಂದ್ರೆ ಏನು ಸರ್? ಇಂಟು 25. ಕ್ಲಿಯರ್? 23 60, 25 100. ನೆಕ್ಸ್ಟ್ 5 1 5, 5 1 5, 2 25, 5 5 25. 15 ಎಷ್ಟು? 45. 15 45. 5 1 5 5. 1 ಇಂಟು 5 ಎಷ್ಟಾಯ್ತು? 5 ಆಯ್ತು. ಹಾಗಾದ್ರೆ ಇಲ್ಲಿ 45 ಇದೆ, ಇಲ್ಲಿ 5 ಇದೆ. ಎಷ್ಟು ಜಾಸ್ತಿ ಆಗಿದೆ ಸರ್? ಜಾಸ್ತಿ ಎಷ್ಟಾಯ್ತು ಸರ್? 5 ಇದ್ದು 45 ಆಯ್ತು. ಜಾಸ್ತಿ ಎಷ್ಟಾಯ್ತು ಸರ್? 40 ಜಾಸ್ತಿ ಆಯ್ತು. ಹಾಗಾದ್ರೆ 40 ಎಲ್ಲಿದ್ರಿ? ಆಪ್ಷನ್ ಸಿ 40 ಸರಿಯಾದ ಉತ್ತರ. ಓಕೆನಾ? ಎಷ್ಟು ಜಾಸ್ತಿ ಆಗಿದೆ ಕೇಳಿದರೆ. ಹಾಗಾದ್ರೆ ಸರ್ ನೆಕ್ಸ್ಟ್ ಬರ್ತಕ್ಕಂಥ ಕ್ವಶನ್ ಏನಿದೆಲ್ಲ ಇಲ್ಲಿ ನೋಡಿ. ಇಫ್ ಯು ಹ್ಯಾವ್ ಟು ಫೈಂಡ್ ಎಕ್ಸ್ ಈಸ್ ವಾಟ್ ಪರ್ಸೆಂಟ್ ಲೆಸ್ ಆರ್ ಮೋರ್ ದ್ಯಾನ್ ವೈ ಅಂತ ಕೇಳಿದ್ದಾರೆ. ರಿಕ್ವೈರ್ಡ್ ಪರ್ಸೆಂಟ್ ಇದೆ y - x ಡಿವೈಡೆಡ್ ಬೈ ಏನ್ ಮಾಡಬೇಕು? y ಇಂಟು 100. ಇಲ್ಲಿ ನೋಡ್ರಿ,
99 ಈಸ್ ವಾಟ್ ಪರ್ಸೆಂಟ್ ಲೆಸ್ ದ್ಯಾನ್ 135 ಇದೆ. 99 ಅನ್ನೋದು 99 ತಗೊಳ್ರಿ, ನೆಕ್ಸ್ಟ್ ಏನು ಮಾಡ್ರಿ 135 ತಗೊಳ್ರಿ, 135 ಕ್ಲಿಯರಾ. ಇಲ್ಲಿ ಈಸಿಯಾಗಿ ಮಾಡ್ಬೋದು ನೀವು. ಹೇಗೆ? ಇದು ಎಕ್ಸ್ ಅಂತ ತಗೊಳ್ರಿ, ಇದನ್ನ y ಅಂತ ತಗೊಳ್ರಿ, ಎಕ್ಸ್ ಆ್ಯಂಡ್ ವೈ. ಇದು ಎಕ್ಸ್, ಇದು ವೈ. 99 ಇದು 135 ಕಡ್ತಾ ಹೋಗುತ್ತೆ ಸರ್, ಕಡ್ತಾ ಹೋಗುತ್ತೆ. ಎಷ್ಟು ಹೋಗುತ್ತೆ? 9 1 9 1, ನೆಕ್ಸ್ಟ್ 9 1 9, 9 5 45. 11 ಇದು 15 ಆಯ್ತು. ಎಷ್ಟು ಜಾಸ್ತಿ ಆಯ್ತು ಸರ್? 4 ಜಾಸ್ತಿ ಆಯ್ತು. ಎಷ್ಟು ಜಾಸ್ತಿ ಆಯ್ತ್ರಿ? 4 ಜಾಸ್ತಿ ತಗೊಳ್ರಿ. ಜಾಸ್ತಿ ಎಷ್ಟಾಗಿದೆ? 4 ಜಾಸ್ತಿ ಆಗಿದೆ. ಜಾಸ್ತಿ ಡಿವೈಡ್ ಬೈ ಯಾವುದನ್ನ ಡಿವೈಡ್ ಮಾಡಬೇಕು? ಪ್ರೀವಿಯಸ್ ಅನ್ನ ಡಿವೈಡ್ ಮಾಡ್ತೀರಾ, ಇಲ್ಲ ಇದನ್ನ ಡಿವೈಡ್ ಮಾಡ್ತೀರಾ? 99 ಈ ವಾಟ್ ಪರ್ಸೆಂಟ್ ಲೆಸ್ ದನ್ 135 ಅಂದ್ರೆ 15 ಅನ್ನ ಡಿವೈಡ್ ಮಾಡ್ತಾರೆ. ಯಾವುದನ್ನ ಡಿವೈಡ್ ಮಾಡ್ತಾರೆ? 15 ಡಿವೈಡ್ ಮಾಡ್ತಾರೆ ಇಂಟು 100. ಓಕೆ, 5 3 15, ನೆಕ್ಸ್ಟ್ 5 2 10, 0. 20 ಇಂಟು 4 ಎಷ್ಟಾಯ್ತು ಸರ್? 80/3%. ಪಾಯಿಂಟ್ ಅಲ್ಲಿ ತಗೋಬೇಡ್ರಿ, 80/3% ಈಸ್ ದ ಕರೆಕ್ಟ್ ಆನ್ಸರ್. ಈ ಟೈಪ್ ಪ್ರಶ್ನೆ ಬಂದಾಗ ಹೇಗೆ ಮಾಡ್ಬೇಕು ಅನ್ನೋದನ್ನ ಎಕ್ಸಾಂಪಲ್ ಮುಖಾಂತರ ನಾ ಹೇಳಿದ್ದೀನಿ. ಅದೇ ಸೇಮ್ ಇಲ್ಲಿ ಕ್ವಶನ್ ಬಂದಿದೆ. ಇವಾಗ CHS ಅಲ್ಲಿ 2024 ಪ್ರಶ್ನೆ ಬಂದಿದೆ. ಮಹೇಶ್ ಅವರ ವಾರ್ಷಿಕ ವೇತನ 2 ಲಕ್ಷದಿಂದ 2,40,000ಕ್ಕೆ ಏರಿಕೆಯಾಗಿದೆ. ಸಂಬಳದಲ್ಲಿನ ಶೇಕಡಾವಾರು ಹೆಚ್ಚಳಕ್ಕೆ ಇದೆ. ಮಹೇಶನ್ ಸಂಬಳ ಏನಿತ್ತಲ್ಲ ಮೊದಲು ಎಷ್ಟಿತ್ತಂತೆ? 2,40,000 ಇತ್ತಂತೆ. 2,40,000 ಇದ್ದಿತ್ತು, ಸಾರಿ 2 ಲಕ್ಷ ಐತಂತೆ. ಎಷ್ಟೈತಂತೆ ಸರ್? 2 ಲಕ್ಷ ಐತಂತೆ. ಓಕೆ, 2 ಲಕ್ಷ ಇದ್ದು 2,40,000 ಆಯ್ತಂತೆ. 2,40,000. ಹಾಗಾದ್ರೆ ಎಷ್ಟು ಜಾಸ್ತಿ ಆದಂಗಾಯ್ತು ಸರ್? 2,40,000 ಅಂದ್ರೆ 40,000 ಜಾಸ್ತಿ ಆಯಿತು. 40,000 ಜಾಸ್ತಿ ಆದ್ರೆ ನೋಡ್ರಿ ಎಷ್ಟು ಜಾಸ್ತಿ ಆಗಿದೆ? 40,000 ಜಾಸ್ತಿ ಆಗಿದೆ ತಗೊಳ್ರಿ. 40,000 ಜಾಸ್ತಿ ಆದ್ರೆ ಪ್ರಿವಿಯಸ್ ಎಷ್ಟಿತ್ತು? 2 ಲಕ್ಷ ಇತ್ತು. 2 ಲಕ್ಷನ ಏನು ಮಾಡಿ ಸರ್? ಡಿವೈಡ್ ಮಾಡಿ. 2 ಲಕ್ಷನ ಡಿವೈಡ್ ಮಾಡಿ ಪರ್ಸೆಂಟೇಜ್ ಕೇಳಿದರೆ ಪರ್ಸೆಂಟೇಜ್ ಅಂದ್ರೆ ಎಷ್ಟು ಸರ್? ಇಂಟು 100. 0 0 ಕ್ಯಾನ್ಸಲ್ ಮಾಡಿ. 1 0 2 0 ಕ್ಯಾನ್ಸಲ್, 1 0 2 0 ಕ್ಯಾನ್ಸಲ್, 1 2 3 0 ಕ್ಯಾನ್ಸಲ್, 1 2 3 0 ಕ್ಯಾನ್ಸಲ್, 2 1 2 2 4 0. 20% ಈಸ್ ದ ಕರೆಕ್ಟ್ ಆನ್ಸರ್. 20% ಎಲ್ಲಿದೆ? ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ಲಿಯರಾ? CHS ಅಲ್ಲಿ 2024 ಪ್ರಶ್ನೆ. ನೆಕ್ಸ್ಟ್ ಬನ್ನಿ, ಇದು ಕೂಡ CHS ಅಲ್ಲಿ 2024 ಪ್ರಶ್ನೆ ಇದೆ. ಇದನ್ನು ಕೂಡ ಮಾಡ್ಬೋದು ನೀವು. ಒಂದು ವಸ್ತುವಿನ ಖರೀದಿ ಬೆಲೆ 2,500ರಿಂದ 3,000ಕ್ಕೆ ಏರಿಕೆಯಾಗಿದೆ. ಶೇಕಡಾವಾರು ಹೆಚ್ಚಳವನ್ನ ಕಂಡುಹಿಡಿ ಅಂತ ಕೇಳಿದರೆ 2,500ರಿಂದ ಎಷ್ಟು ಜಾಸ್ತಿ ಆಗಿದೆ ಸರ್? 2,500ರಿಂದ 3,000 ಆಗಿದೆ. ಹಾಗಾದ್ರೆ ಎಷ್ಟು ಜಾಸ್ತಿ ಆದಂಗಾಯ್ತು ಸರ್? 500 ಜಾಸ್ತಿ ಆದಂಗಾಯ್ತು. ಹೌದಾ? ಎಷ್ಟು? 500. ಹಾಗಾದ್ರೆ 500 ಜಾಸ್ತಿ ಆಗಿದಲ್ಲ, ಅದು ಜಾಸ್ತಿ. ಪರ್ಸೆಂಟೇಜ್ ಇನ್ಕ್ರೀಸ್ ಈಸ್ ಈಕ್ವಲ್ ಟು ಇನ್ಕ್ರೀಸ್ ಡಿವೈಡ್ ಬೈ ಪ್ರಿವಿಯಸ್. ಪ್ರಿವಿಯಸ್ ಎಷ್ಟಿದೆ? 2,500 ಇದೆ. 2,500 ಇಂಟು 100. ಹೌದಾ? 0 0 ಕ್ಯಾನ್ಸಲು, 0 0 ಕ್ಯಾನ್ಸಲು, 25 1 25 2 50, 0. 1 ಇಂಟು 20 20%. ಹಾಗಾದ್ರೆ ಆಪ್ಷನ್ ಯಾವುದು? ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ಲಿಯರ್? ಇವೆಲ್ಲ ಪಾರ್ಟ್ 2 ನಲ್ಲಿ ಬರ್ತವೆ. ಪಾರ್ಟ್ 2 ನಲ್ಲಿ ಪರ್ಸೆಂಟೇಜ್ ಈ ತರ ಬರುತ್ತೆ. ಪಾರ್ಟ್ 3 ಯಲ್ಲಿ ಬೇರೆ ಬೇರೆ ಇಲೆಕ್ಷನ್ ಮೇಲೆ, ನೆಕ್ಸ್ಟ್ ವೆನ್ ಡಯಾಗ್ರಾಮ್ ಮೇಲೆ, ಹೌದಾ, ನೆಕ್ಸ್ಟ್ ಎಕ್ಸಾಮಿನೇಷನ್ ಮೇಲೆ ಯಾವ ತರ ಬರ್ತಾವನ್ನ ಪಾರ್ಟ್ 3 ಯಲ್ಲಿ ನೋಡೋಣ. ಓಕೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್. ಆನ್ಲೈನ್ ಬೇಕಂದ್ರೆ ಕ್ರ್ಯಾಕಿಟ್ ಅಕಾಡೆಮಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಡ್ರಿ. ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಹೌದಾ? ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗಿದ್ದಾವೆ. ಆನ್ಲೈನ್ ಬೇಕಂದ್ರೆ ಕ್ರ್ಯಾಕಿಟ್ ಅಕಾಡೆಮಿ ಡೌನ್ಲೋಡ್ ಮಾಡ್ಕೊಡ್ರಿ. ನೆಕ್ಸ್ಟ್ ಆಫ್ಲೈನ್ ಬೇಕಂತಂದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 8431437299 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಓಕೆ, ಪೂರ್ತಿ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾರೆ. ಓಕೆನಾ? ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಸಿಗೋಣ. ಅದಕ್ಕಿಂತ ಮುಂಚೆ ನನ್ನ ಟೆಲಿಗ್ರಾಮ್ ಚಾನಲ್ ಮ್ಯಾಥ್ಸ್ ಬೈ ಸಂತೋಷ್ ಹೊಂಗಲ್, ನನ್ನ ಯೂಟ್ಯೂಬ್ ಚಾನಲ್ ಸಂತೋಷ್ ಹೊಂಗಲ್ ಮ್ಯಾಥ್ಸ್ ಇದೆ. ಜಾಯ್ನ್ ಆಗಿ ಸ್ನೇಹಿತರೆ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಓಕೆ, ಕ್ರ್ಯಾಕಿಟ್ ಅಕಾಡೆಮಿ ಆ್ಯಪ್ ಇದೆ, ಆ್ಯಪನ್ನು ಡೌನ್ಲೋಡ್ ಮಾಡಿಕೊಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬೈ, ಟೇಕ್ ಕೇರ್.